ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಲಕ್ಷ್ಮೀ ನಿವಾಸ ಸೀರಿಯಲ್ ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಭಾವನ ಮನಸ್ಸಿನಲ್ಲಿ ಬೆಟ್ಟದಷ್ಟು ಆಸೆ ಹುಟ್ಟಿಸಿದ್ದೇ ಶ್ರೀಕಾಂತ್. ಮದುವೆ ಆಗುವುದಿಲ್ಲ ಎಂಬ ಪರಿಸ್ಥಿತಿ ತಲುಪಿತ್ತು ಭಾವನಾಳ ಮನಸ್ಥಿತಿ. ಆದರೆ ಯಾವ ಜಾತಕವನ್ನು ತಾನು ನಂಬುವುದಿಲ್ಲ ಎಂದು ಪ್ರೂವ್ ಮಾಡಿದ್ದ ಶ್ರೀಕಾಂತ್ ಭಾವನಾಳನ್ನು ಮದುವೆಯಾಗುವುದಕ್ಕೆ ಒಪ್ಪಿದ್ದ. ಎಲ್ಲ ತಯಾರಿ ನಡೆದಾಗ ವಿಧಿ ಶ್ರೀಕಾಂತ್ನನ್ನು ಕಿತ್ತುಕೊಂಡಿತ್ತು. ನಿಜ ಹೇಳಬೇಕು ಅಂದರೆ ಭಾವನಾಳಿಗೆ ಮದುವೆ ಎಂಬ ವಿಚಾರ ಮೊದಲೇ ಜಿಗುಪ್ಸೆ ಬರಿಸಿತ್ತು. ಆದರೆ ಈಗ ಇನ್ನಷ್ಟು ಬೇಸರ ತರಿಸಿದೆ. ಈ ಬೇಸರದ ನಡುವಲ್ಲೂ ಖುಷಿಯಿಂದ ಕೊಂಚ ಸಮಾಧಾನ ತಂದುಕೊಂಡಿದ್ದಾಳೆ. ಆ ಸಮಯವನ್ನು ಮುಂದೂಡಿದ್ದಾಳೆ. ಆದರೆ ಈಗ ಆ ಖುಷಿಯಿಂದ ಮತ್ತೆ ಹೊಸ ಜೀವನ ಶುರುವಾಗುವ ಸಾಧ್ಯತೆ ಗೋಚರಿಸಿದೆ. ಭಾವನಾಳಿಂದ ನೋವು ಮರೆತಿರುವ ಖುಷಿ ಮದುವೆ ನಿಂತು ಹೋದ ಮೇಲೆ, ಶ್ರೀಕಾಂತ್ ಜಾನಕಿ ಸತ್ತು ಹೋದ ಮೇಲೆ ಭಾವನ ತನ್ನ ಇಡೀ ಖುಷಿಗಾಗಿ ಅಂತ ತೀರ್ಮಾನ ಮಾಡಿದ್ದಾಳೆ. ಅವಳಿಗಾಗಿಯೇ ಬದುಕುತ್ತಿದ್ದಾಳೆ. ಅವಳ ಕಷ್ಟ ಸುಖಗಳನ್ನು ನೋಡುತ್ತಾ ಅವಳ ಖುಷಿಗಾಗಿ ಕಾಲ ಕಳೆಯುತ್ತಿದ್ದಾಳೆ. ಮನೆಯವರಿಗೆಲ್ಲ ಈಗಾಗಲೇ ತನ್ನ ಜೀವನ ಖುಷಿಯಾಗಿಲಿ ಅಂತ ಹೇಳಿ ಆಗಿದೆ. ಮನೆಯವರಲ್ಲಿ ಒಂದಷ್ಟು ಜನಕ್ಕೆ ಈ ನಿರ್ಧಾರ ಇಷ್ಟವಾಗದೇ ಇದ್ದರೂ ಒಪ್ಪಿಕೊಳ್ಳಲೇಬೇಕಾದ ಪರಿಸ್ಥಿತಿ ಇದೆ. ಅಪ್ಪನ ಹಣದಲ್ಲಿಯೇ ಗಂಡು ಮಕ್ಕಳು ಬದುಕುತ್ತಿರುವುದಾಗಿ ಇನ್ನೆಲ್ಲಿ ಮಾತನಾಡುವುದು. ಅದಕ್ಕೆ ಭಾವನಾಳ ಮಾತಿಗೆ ಒಪ್ಪಿಗೆ ಸಿಕ್ಕಿದೆ. ಭಾವನಾಳನಿಂದ ಮಗು ಕಸಿದುಕೊಳ್ಳುವ ಯತ್ನ. ಸೌಪರ್ಣಿಕ ತನ್ನ ತಾಯಿ ಹಾಗೂ ಅಣ್ಣ ಸತ್ತಾಗ ತುಂಬ ನೋವು ಪಟ್ಟಿದ್ದಾಳೆ. ಆ ಸಾವಿಗೆ ತನ್ನ ಗಂಡನೇ ಕಾರಣ ಎಂಬುದು ಮಾತ್ರ ಗೊತ್ತಿಲ್ಲ. ಮೊದಲೇ ಭಾವನಾಳನ್ನು ಕಂಡರೆ ಆಗುವುದಿಲ್ಲ. ಈಗ ಖುಷಿ ಅವಳ ಮನೆಯಲ್ಲಿಯೇ ಬೆಳೆಯುವುದು ಕೊಂಚವೂ ಇಷ್ಟ ಇಲ್ಲ. ಹೀಗಾಗಿ ಪೊಲೀಸ್ ಠಾಣೆವರೆಗೂ ಬಂದು ನಿಂತಿದ್ದಾಳೆ. ಭಾವನಾ ಹಾಗೂ ಮಗುವನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡ ಸೌಪರ್ಣಿಕ ಭಾವನಾಳ ಅಪ್ಪ ಅಮ್ಮನ ಮೇಲೂ ದ್ವೇಷ ಮಾತನಾಡುತ್ತಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಹೈ ಡ್ರಾಮಾ. ಇನ್ನು ಪೊಲೀಸ್ ಠಾಣೆಯಲ್ಲಿ ಅಣ್ಣನ ಮಗುವನ್ನು ಆಸ್ತಿಗಾಗಿ ಭಾವನ ಇರಿಸಿಕೊಂಡಿದ್ದಾಳೆ ಎಂದು ಸುಳ್ಳು ಹೇಳಿದ್ದಾಳೆ. ಇದಕ್ಕೆ ಪೊಲೀಸ್ ಕೂಡ ಸಪೋರ್ಟ್ ಮಾಡಿದ್ದು ಅವರ ಮಗುವನ್ನು ಅವರಿಗೆ ಕೊಡಿ ಎಂದು ಭಾವನಾಳ ಅಪ್ಪ ಅಮ್ಮನನ್ನೇ ಸ್ಟೇಷನ್ಗೆ ಒಳಗೆ ಹಾಕಿದ್ದಾರೆ. ಮಗು ಕೊಡದೆ ಹೋದರೆ ನಿನ್ನನ್ನು ಹಾಕುತ್ತೀನಿ ಅಂತ ಹೆದರಿಸಿ ಕಡೆಗೂ ಮಗುವನ್ನು ಸೌಪರ್ಣಿಕಾಗೆ ಒಪ್ಪಿಸುವಂತೆ ಮಾಡಿದ್ದ ಖುಷಿ ಹಠ ಮಾಡಿದರೂ ಪೊಲೀಸರು ಕ್ಯಾರೆ ಎನ್ನುತ್ತಿಲ್ಲ. ನೀನು ಅತ್ತೆಯ ಜೊತೆಗೆ ಹೋಗು ಎಂದಿದ್ದಾರೆ. ಸಿದ್ದೇಗೌಡರಿಂದ ಸಹಾಯ. ಯಾರಿಗೆ ಅನ್ಯಾಯವಾದಾಗ ಸಿದ್ದೇಗೌಡ ಅಲ್ಲಿ ಸಿಡಿದು ನಿಲ್ಲುತ್ತಾನೆ. ಈಗ ತಾನು ಪ್ರೀತಿಸುತ್ತಿರುವ ಹುಡುಗಿಗೆ ಅನ್ಯಾಯವಾಗಿದೆ ಎಂದರೆ ಸುಮ್ಮನೆ ಇರುತ್ತಾನ? ಮೊದಲೇ ಭಾವನಾಳಿಗೆ ಖುಷಿ ಎಂದರೆ ಪ್ರಾಣ. ಸಿದ್ದೇಗೌಡ ಪೊಲೀಸ್ ಠಾಣೆಗೆ ಕಡೆಗೆ ಬಂದು ಭಾವನಾಳ ಸಮಸ್ಯೆಯನ್ನು ಬಗೆಹರಿಸುವ ಎಲ್ಲ ಸಾಧ್ಯತೆಯೂ ಇದೆ. ಮೊದಲನೇ ಲಕ್ಷ್ಮಕ್ಕನ ಮಗಳು ತನ್ನ ಕನಸಿನ ರಾಣಿಗೆ ನೋವಾದಾಗ ಪ್ರೀತಿಸುವ ಹೃದಯಕ್ಕೆ ತಿಳಿಯದೇ ಇರುತ್ತದೆಯೇ? ಇನ್ನು ಇಬ್ಬರ ಪರಿಚಯ ಬೇರೆ ಆಗಿಲ್ಲ. ಈ ಮೂಲಕ ಮುಖಾಮುಖಿಯಾಗುವ ಸಾಧ್ಯತೆಯೂ ಹೆಚ್ಚಾಗಿ ಇದೆ. ಭಾವನಾಳ ಮೇಲಿನ ಪ್ರೀತಿಗೆ ಇದೊಂದು ಸಮಸ್ಯೆ ಸೇತುವೆಯಾಗಬಹುದು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.